ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ನಾನು ಐಕ್ಯ ಸ್ಪೆಷಾಲಿಟಿ ಸೆಂಟರಲ್ಲಿ 10 ವರ್ಷಗಳಿಂದ ಸೆಂಟರ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಪೇಷಂಟ್ಸ್ಗಳು ಸಮಸ್ಯೆಗಳಿಂದ ಬರ್ತಾರೆ, ಅವ್ರು ಏನೇನು ಸಮಸ್ಯೆಗಳಿಂದ ಬಂದಿದ್ದಾರೆ ಅಂತ ನಾನು ಒಂದೇ ಒಂದು ಪೇಷಂಟ್ಸ್ ಬಗ್ಗೆ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಒಂದು ಪೇಷಂಟ್ ಪಾಪ 10 ವರ್ಷಗಳಿಂದ ಅವರು ತುಂಬ ಕಡೆ ಎಲ್ಲ ಕಡೆನೂ ತೋರಿಸಿದೀವಿ ಮೇಡಮ್, ನಮಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಆಗುತ್ತೆ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಬಟ್ ಎಲ್ಲ ಕಡೆ ತೋರಿಸ್ಕೊಂಡು ಬಂದ್ರು ನಮಗೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಮೇಡಮ್. ಇಲ್ಲಿ ನಿಮ್ಮನ್ನೇ ನಂಬ್ಕೊ ಬಂದಿದ್ದೀವಿ, ಪ್ಲೀಸ್ ನಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿ ನೀವು ಹೇಳಿ ಅಂತ ಹೇಳ್ತಾರೆ. ನಮ್ಗೆ ಅನ್ಸುತ್ತೆ ಎಲ್ಲ ಕಡೆ ತೋರಿಸಿದ್ದಾರೆ, ಏನಪ್ಪ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಅವರು ಹೇಳ್ತಾರಲ್ಲ, ಇವಾಗ ಇದನ್ನ ಸಾಮಾನ್ಯವಾಗಿ ನಮಗೆ ಎಂಥ ಮಿಡಲ್ ಕ್ಲಾಸ್ ಅವ್ರಿಗೂ ಒಂದು ಮಗು ಇರಬೇಕು ಅನ್ನೋದು ಆಸೆ ಇರುತ್ತೆ. ಆದರೂ ಅವ್ರಿಗೆ ಪಾಪ ಎಷ್ಟು ಅವ್ರು ಖರ್ಚು ಮಾಡಿರ್ತಾರೆ ಅಂತ ಹೇಳೋಕ್ಕೆ ಅಸಾಧ್ಯ ಆಗುತ್ತೆ. ಅಂಥದ್ರಲ್ಲಿ ನಾವು ಬಂದಾಗ ನಾವು ನಮ್ಮ ಕಡೆಯಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಾವು ಹೇಳಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತಲ್ವ. ನಾವು ಜಸ್ಟ್ ಅವ್ರಿಗೆ ಏನು ಟ್ರೀಟ್ ಮಾಡಿಲ್ಲ, ಜಸ್ಟ್ ಅವ್ರಿಗೆ ಹೇಳಿದ್ವಿ ನೀವೇನೇನು ತೋರಿಸಿದ್ದೀರಾ, ಎಲ್ಲೆಲ್ಲಿ ತೋರಿಸಿದ್ದೀರಾ, ಅದೆಲ್ಲ ಫೈಲ್ಸ್ ಎಲ್ಲ ತೊಗೊಂಡು ಬನ್ನಿ, ಎಲ್ಲ ನಮ್ಮ ಡಾಕ್ಟರ್ ರೆಫರ್ ಮಾಡ್ತಾರೆ, ನೋಡ್ತಾರೆ, ನಿಮ್ಗೆ ಆಗುತ್ತಾ ಆಗಲ್ವಾ ಅಂತ ಹೇಳ್ತಾರೆ ಅಂತ ಹೇಳಿದ್ವಿ. ಸರಿ ಅಂದ್ಬಿಟ್ಟು ಅವ್ರ ಪಾಪ ಎಲ್ಲ ಫೈಲ್ಸ್ ಎಲ್ಲ ತೊಗೊಂಡು ಬಂದರು, ಎಲ್ಲ ತೋರಿಸಿದ್ರು. ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇತ್ತು. ಬಟ್ ಅವ್ರಿಗೆ ಏನು ಟ್ರೀಟ್ಮೆಂಟು ಯಾವ ಫಾರ್ಮೆಟಲ್ಲಿ ಅಂದರೆ ಏನು ಫಸ್ಟು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಹಾಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟು, ಮೇಡಮ್ ನಾವು ಯಾರೋ ಹೇಳಿದ್ರು ಅಂತ ನೀವು ಇಲ್ಲಿ ಬಂದಿದ್ದೀವಿ, ಆಗುತ್ತೋ ಆಗಲ್ವಾ ಅಂತ ಕೇಳ್ಕೊಂಡು ಹೋಗೋಕ್ಕಷ್ಟೇನೆ, ನಾವು ಟ್ರೈ ಮಾಡಲ್ಲ ಅಂತ ಹೇಳಿ. ಸರಿ ಆಯಿತು ಬಿಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀರಾ, ನಿಮ್ಮ ಭರವಸೆ ನಾವು ನಿಮ್ಗೆ ಭರವಸೆ ಕೊಡ್ಬೋದು, ಯಾಕಾಗಲ್ಲ ಪ್ರೆಗ್ನೆನ್ಸಿ ಟ್ರೈ ಮಾಡಿ ಆಗುತ್ತೆ ಅಂತ ಹೇಳ್ಬೋದೇ ಹೊರತು ನಾವೇ ಪ್ರೆಗ್ನೆನ್ಸಿ ಮಾಡ್ಕೊಡ್ತೀವಿ 100% ಅಂತ ಹೇಳೋಕ್ಕಾಗಲ್ಲ. ನಾವು ಡಾಕ್ಟ್ರು ಫೈಲ್ ಕೊಡಬೇಕಾದಾಗ ಅವರು ಒಂದು ಸೆಂಟಿಮೆಂಟಲಿ ನನಗೆ ಎಷ್ಟೋ ಪೇಷಂಟ್ಸ್ ಹೇಳಿದ್ದಾರೆ ನನಗೆ, ಅವರು ಡಾಕ್ಟ್ರು ನಮ್ಗೆ ಫೈಲ್ ವಾಪಸ್ ಕೊಡಬೇಕಾದ್ರೆ ಮೇಡಮ್ ದೇವ್ರನ್ನ ನೆನೆಸ್ಕೊಂಡು ಕೊಡ್ತಾರಲ್ಲ, ಆ ಒಂದು ಸಿಚುವೇಶನ್ಗೆ ನಮಗೆ ಪೇಷಂಟ್ ನಾವು ಮತ್ತೆ ವಾಪಸ್ ಇಲ್ಲಿ ಕ್ಲಿನಿಕ್ ಬರಬೇಕು ಅನ್ನೋದು ನಮಗೆ ಅಷ್ಟು ಭರವಸೆ ಕೊಡುತ್ತೆ ಮೇಡಮ್, ನಿಮ್ಮ ಕ್ಲಿನಿಕ್ ಬರಬೇಕು ಅಂತಂದರೆ ಅಂತ ಪೇಷಂಟ್ ಹತ್ಕೊಂಡು ಬಂದು ನನ್ನ ಹತ್ರ ಹೇಳಿದ್ರು. ನೆಕ್ಸ್ಟ್ ಮಂತೇನೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನಾವು, ಅವ್ರು ಕನ್ಸೀವ್ ಆಗಿ ಬಂದಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ, ಇದನ್ನ ಮಿರಾಕಲ್ ಅಂತೀರಾ? ಅವ್ರ ಮನಸ್ಸಲ್ಲಿ ಇದ್ದದಕ್ಕೆ ನಮಗೆ ನಾನು ನಿಜ ಹೇಳಬೇಕು ಅಂತಂದರೆ ಎಷ್ಟು ಖುಷಿ ಆಯಿತು ಅಂದರೆ, ಅವ್ರು ಖುಷಿ ಆಗೋದಕ್ಕಿಂತ ಹೆಚ್ಚಾಗಿ ನಮಗೆ ಖುಷಿ ಆಯಿತು ನಮಗೆ. ಯಾಕಂದರೆ ನಾವೇನು ಮಾಡಿಲ್ಲ, ಜಸ್ಟ್ ಅವರು ಎಲ್ಲ ಕಡೆ ತೋರಿಸಿ ಎಲ್ಲ ಕಡೆಯಿಂದ ಆಗಿ ಬಂದು ಅವರು ತುಂಬ ಹೈ ಲೆವೆಲ್ ಪೇಷಂಟ್ಸು ಅಲ್ಲ, ಈ ಕಡೆ ಮಿಡಲ್ ಕ್ಲಾಸ್ ಪೇಷಂಟ್ಸು ಅಲ್ಲ. ಒಂದು ಸೆಂಟ್ರಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಬಂದಿದ್ರು. ನಾನು ಪೇಷಂಟ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವರಿಗೆ ಒಂದು ಹೆಣ್ಣು ಮಗು ಇದೆ, ತುಂಬ ಚೆನ್ನಾಗಿದ್ದಾರೆ ಇವಾಗ ಅವರು. ಇಷ್ಟು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾವು ಫಸ್ಟ್ ಏನಂದರೆ ನಮಗೆ ನಂಬಿಕೆ ಇರಬೇಕು, ನಮ್ಮಲ್ಲಿ ಭರವಸೆ ಇಟ್ಕೊಂಡು ಬರಬೇಕು, ನಮ್ಮ ಕೈಲಾಗೋ ಸಹಾಯ ಮಾಡೋಣ. ಇವಾಗ ನಾವು ಒಬ್ರಿಗೆ ಹೇಳಿದ್ರೆ ಅದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ನಾವು ಇಲ್ಲಿ ಹೋಗಿದ್ವಿ, ಐಕ್ಯಾಗ ಹೋಗಿದ್ವಿ, ಅಲ್ಲಿ ತೋರಿಸ್ಕೊಂಡ್ವಿ, ನಮ್ಗೆ ಆಯಿತು ಅಂತ ಅಷ್ಟೇ ಅಲ್ಲ, ಪಾಸಿಟಿವ್ ಆಗೂ ಇರುತ್ತೆ, ನೆಗೆಟಿವ್ ಆಗಿರುತ್ತೆ. ಇಲ್ಲಿ ನಮ್ಗೆ ಬಂದವ್ರಿಗೆಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ್ಬಿಡುತ್ತೆ, ಇಲ್ಲ ಪ್ರೆಗ್ನೆನ್ಸಿ ಬರೋದೇ ಇಲ್ಲ, ನೆಗೆಟಿವ್ ಆಗುತ್ತೆ ಅಂತ ಏನಿಲ್ಲ. ನಮ್ಮ ಪ್ರಯತ್ನ ನಾವು ಪಡ್ತಾ ಇರಬೇಕು. ನಮ್ಮ ಪ್ರಯತ್ನ ನಾವು ಪಡೆದೇನೇನೆ, ನಾವು ಎಲ್ಲೂ ತೋರಿಸ್ತೇನೆ, ಏನು ಮಾಡ್ದೇನೇನೆ. ಇವಾಗಿನ ಜನ್ರೇಷನ್ಗೆ ಏನಂದ್ರೆ, ಅಯ್ಯೋ ಹೋದ್ರೆ ಏನ್ ಹೇಳ್ತಾರೋ ಡಾಕ್ಟ್ರು, ನಾವು ತೋರಿಸ್ಕೊಂಡ್ರೆ ಏನ್ ಹೇಳ್ತಾರೋ ಅಂತಾರೆ. ಅದೆಲ್ಲ ಏನು ಇಟ್ಕೊಂಬಿಡಿ. ನಿಮ್ಗೆ ಎಷ್ಟೇ ಮುಜುಗರ ಇರಲಿ, ಏನೇ ಇರಲಿ, ನನ್ನ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ, ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನ ಹೇಳ್ಕೊಳ್ಳಿ. ನಮ್ಮ ಕೈಯಲ್ಲಾಗೋ ಸಹಾಯ ನಾವು ಖಂಡಿತ ಮಾಡ್ತೀವಿ. ಧನ್ಯವಾದಗಳು.